ಹೋದ್ಲು, ಹೊರಟೇ ಹೋದ್ಲು. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಎಂಥದ್ದು ಇಲ್ಲ. ಹೋಗೋವಾಗ ರಾಜಕಾರಣಿಗಳ ಥರ ಆಶ್ವಾಸನೆ ಬೇರೆ. ಅಮ್ಮ ನಾನು ಫೋನ್ ಮಾಡ್ತಿರ್ತೀನಿ, ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತೀನಿ ಅಂತ. ಎಲ್ಲಿ ಯಾವ ಪ್ರೈಮ್ ಮಿನಿಸ್ಟ್ರು ಇಷ್ಟು ಬ್ಯುಸಿ ಇರೋದಿಲ್ಲ, ಅಷ್ಟು ಬ್ಯುಸಿ ನನ್ನ ಮಗಳು. ಪಾಪ ಅವಳ ಅಮ್ಮಮ್ಮ ಆಗಿದ್ದಾಳೆ. ಅವಳಿಗೂ ಮೊಮ್ಮಗುನ ಮುದ್ದು ಮಾಡೋಕೆ ಆಸೆ ಇರುತ್ತೆ. ಏನು ಯೋಚನೆ ಮಾಡೋದಿಲ್ಲ. ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನೀನು ಯಾಕೆ ನಗ್ತಾ ಇದೆಯಾ? ನನ್ನ ಮಾತು ಕೇಳಿ ನಿಂಗೆ ನಗು ಬರುತ್ತಾ? ನಗಿ ನಿಮಗೆಲ್ಲ ನಮ್ಮನ್ನು ನೋಡಿದ್ರೆ ನಗುತ್ತಾನೆ ಬರುತ್ತೆ. ನಾನು ನಗ್ತಾ ಇರೋದು ನಿಮ್ಮನ್ನು ನೋಡಿ ಅಲ್ಲ ಅತ್ತೆ, ನೀವು ಆಡೋ ಮಾತನ್ನು ಕೇಳಿ. ಒಳಗೆ ಚಿಕ್ಕ ಮಕ್ಕಳು ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ತಾರಲ್ಲ, ಆ ಥರ ಆಡ್ತಾ ಇದ್ದೀರಾ. ಕ್ಯೂಟಾಗಿ. ನಿಮ್ಮನ್ನು ನೋಡಿ ನಾನು ಗೇಲಿ ಮಾಡೋದಕ್ಕಾಗತ್ತಾ? ಅದು ಸಾಧ್ಯ ಆದ್ರೂ ಇದೆಯಾ? ಯಾರು ಹೇಳಿ ನೀವು ಈ ಮನೆ ಪ್ರೈಮ್ ಮಿನಿಸ್ಟರ್? ಸಾಕು ನಿಲ್ಸೆ. ನಾನು ನಿನ್ನ ಕಣ್ಣಿಗೆ ಜೋಕರ್ ಥರ ಕಾಣ್ತೀನಾ? ಕಾಣ್ತೀನಿ, ಕರೆಕ್ಟ್. ಈಗಿನ ಕಾಲದ ಮಕ್ಕಳೇ ಅಷ್ಟೇ. ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲರೂ ಜೋಕರ್ ಮಾಡಿಬಿಟ್ಟಿದ್ದೀರಾ ನೀವು. ಯಾಕತ್ತೆ ಹಾಗೆ ಅನ್ಕೊಳ್ತೀರಾ? ನಾನೇನೋ ಸುಮ್ಮನೆ ದಯವಿಟ್ಟು ಕಾಲು ಹೇಳ್ದೆ ಅಷ್ಟೆ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ನಾವೇ ಅಣ್ಣನ ಮನೆಗೆ ಹೋಗ್ಬಿಡೋಣ. ನಿಮಗೂ ಅವ್ರನ್ನ ಮಾತಾಡ್ಸಾಗುತ್ತೆ, ಅದಕ್ಕೆಗೂ ಖುಷಿ ಆಗುತ್ತೆ, ನಿಮಗೂ ಸಮಾಧಾನ ಆಗುತ್ತೆ. ನೀವು ಯಾವುದಕ್ಕೂ ವರಿ ಮಾಡಬೇಡಿ, ಅದಕ್ಕೆ ಅಲ್ಲಿ ಆರಾಮಾಗಿ ಚೆನ್ನಾಗೇ ಇರ್ತಾರೆ. ಅದು ಕರೆಕ್ಟ್ ಕಣೆ. ನೀನು ಹೇಳೋ ಥರ ಅಲ್ಲವಳು ರಾಣಿ ಥರನೇ ಇರ್ತಾಳೆ. ಅಳಿಯಂದ್ರಿದ್ರೆ ನಾನಿದ್ದಾಗೆ. ಆದರೂ ಮನಸ್ಸಿಗೇನೋ ಒಂಥರ ಬೇಜಾರು. ಇಂಥ ಟೈಮಲ್ಲಿ ನನ್ನ ಮಗಳಿಗೆ ಸೇವೆ ಮಾಡೋಕ್ಕಾಗ್ತಿಲ್ವಲ್ಲ, ಮೊಮ್ಮಗು ಆರೈಕೆ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಬೇಜಾರು. ಅದು ಅಲ್ಲದೆ ಯಾಕೋ ಗೊತ್ತಿಲ್ಲ, ಮನಸ್ಸಿಗೇನೋ ಒಂಥರ ತಳಮಳ ಕಣೆ. ಯಾಕತ್ತೆ, ಏನಾಯ್ತು? ಏನೋ ಗೊತ್ತಿಲ್ಲ ಕಣೆ. ಕಳ್ಸೋವಾಗೇನೋ ಧೈರ್ಯವಾಗಿ ಕಳಿಸ್ಬಿಟ್ಟೆ, ಆದರೆ ಈಗ ಅವಳನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಏನೋ ಮನಸ್ಸಿಗೊಂಥರ ಕಷ್ಟ ಆಗ್ತಿದೆ ಕಣೆ. ನಾನೊಂದು ಕೆಲಸ ಮಾಡ್ಲಾ, ಒಂದು 4-5 ದಿವಸ ಹೋಗಿ ಅವಳ ಜೊತೆ ಇದ್ದು ಬಂದ್ಬಿಡ್ಲಾ? ಹಾಗಾದ್ರೂ ಮನ್ಸಿಗೆ ಸಮಾಧಾನ ಆಗುತ್ತೆ. ಅತ್ತೆ, ನೀವು ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲಿ ಅಪೇಕ್ಷಾ ಇದ್ದಾಳೆ, ಪಾರ್ಥ, ಅಣ್ಣ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಸರ್ವೆಂಟ್ಸ್ ಇದ್ದಾರೆ. ಅವರೆಲ್ಲರೂ ಅತ್ತಿಗೆನ ಪಾಪುನ ಚೆನ್ನಾಗಿ ಕೇರ್ ತಗೊಳ್ತಾರೆ. ನೀವು ವರಿ ಮಾಡಬೇಡಿ. ನಮ್ಮತ್ತೆ ಅಂದ್ರೆ ಹೆಂಗಿರ್ಬೇಕು, ಎಷ್ಟು ಚೇರ್ಫುಲ್ ಆಗಿ. ಕಮಾನ್ ಅತ್ತೆ, ಚಿಯರ್ ಅಪ್. ನೀವೊಂದು ಕೆಲಸ ಮಾಡಿ, ಅವಾಗ ನೀವು ಟೈಮ್ ಟ್ರಾವೆಲ್ ಮಾಡಿ 1988ಗೆ, ಅವಾಗ ಎಲ್ಲ ಸರಿ ಹೋಗುತ್ತೆ. ಚಾರ್ಲೆ. ಗುಡ್. ನಮ್ಮತ್ತೆ ಅಂದ್ರೆ ಹೀಗಿರ್ಬೇಕು. ಈಗ ನೋಡಿ ಎಷ್ಟು ಲವ್ಲವಿಕೆಯಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ. ಅತಿಯಾಗಿ ಆಡ್ತಾ ಇದೆಯಾ? ಮಾತು ಮಿತಿ ಮೀರ್ತಾ ಇದೆ. ಒಂದು ತಿಳ್ಕೊ, ನೀನು ಎಷ್ಟೇ ಹಾರಾಡಿದ್ರು ಏನೇ ಮಾಡಿದ್ರು ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀನು 1000 ಹೇಳಿದ್ರು ನನ್ನ ಗೌತಮ್ ನನ್ನನ್ನೇ ನಂಬೋದು, ನನ್ನ ಮಾತನ್ನೇ ಕೇಳೋದು, ನಾನು ಹೇಳಿದ್ದನ್ನೇ ಮಾಡೋದು. ಏನದು ಸ್ಮೈಲ್? ಏನು ಕಿಂಡಲ್ ಮಾಡ್ತಾ ಇದೆಯಾ? ನನ್ನನ್ನೇ ಕೆಣಕ್ತಾ ಇದೆಯಾ? ತಪ್ಪು ಮಾಡಿಬಿಟ್ಟೆ. ನಿನ್ನ ವಿಷಯದಲ್ಲಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನೇನೋ ಅಂದ್ಕೊಂಡ್ಬಿಟ್ಟಿದೆ, ಪುಣ್ಯಕೋಟಿ, ಮೇಷ್ಟ್ರ ಮಗಳು, ಪಾಪದವಳು ಅಂತ. ಹೇಳಿದ್ದನ್ನು ಕೇಳ್ಕೊಂಡು ತೆಪ್ಪಗೆ ಬಿದ್ದಿರ್ತೀಯ. ನೀನು ಗೌತಮ್ಗೆ ಸರಿಯಾದ ಜೋಡಿ ಅಂತ ತಂದ್ಕೊಂಡ್ರೆ ಗೌತಮ್ಗೂ ನನಗೂ ತಂದಿಡ್ತಾ ಇದೆಯಾ? ಪುಣ್ಯಕೋಟಿ ಥರ ಹುಲ್ ಮೇಯ್ಕೊಂಡು ಇರೋದು ಬಿಟ್ಬಿಟ್ಟು ಹುಲಿ ಥರ ನನ್ನ ಮೇಲೆ ಹೆಗರ್ತಾ ಇದೆಯಾ? ಶ್ರೀಮಂತಿಕೆ ಸೊಕ್ಕು ನಿನ್ನ ತಲೆಗೆ ಏರ್ಬಿಟ್ಟಿದೆ. ಅದು ಹಾಗೆ ಮದುವೆ ಆಗಕ್ಕೆ ಮುಂಚೆ ಕರದಿ ಕೆಟ್ಟವರಲ್ವ ನೀವಲ್ಲ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಒತ್ತಾಡೋದು ತಪ್ಪಲ್ಲ ಅನ್ನೋ ಥರ ಇದ್ರಿ. ನಿಮ್ಮಪ್ಪ ಬೇಡದಿರೋ ಫಿಲಾಸಫಿ ಎಲ್ಲ ತಲೆಯಲ್ಲಿ ತುಂಬದ್ಬಿಟ್ರೆ ಯಾರ ಹೊಟ್ಟೆನೂ ತುಂಬಿಲ್ಲ. ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲದೆ ಇದ್ರೂ ಉಪದೇಶ ಕೊಡೋದನ್ನ ಚೆನ್ನಾಗಿ ಕಲಿಸಿದ್ದಾರೆ. ಮತ್ತೆ ಪ್ಲೀಸ್ ನನ್ನ ಅಪ್ಪ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಮಾತಾಡಬಾರ್ದು?
ನಿಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತೀನಿ ನಿಮ್ಮಮ್ಮನ ಬಗ್ಗೆನೂ ಮಾತಾಡ್ತೀನಿ. ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ಅವರೇನೋ ದೇವ್ರ ಲೋಕದಿಂದ ಇಳಿದು ಬಂದಿದ್ದಾರಾ? ಕೊಚ್ಚೆ ಕೊಚ್ಚೆ ಗುಂಡಿ ತಾನೆ ನಿಮ್ಮ ಮನೆ. ನಿಮ್ಮಪ್ಪ ಕೈಯಲ್ಲಿ ಆಗದೆ ಇರೋನು, ನಿಮ್ಮಮ್ಮ ಬಾಯಿ ಬಡಿಕಿ. ಬಾಯಿ ಬಿಟ್ಟರೆ ವಟ 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 ಅಂತ ಒಟ್ಕುಟ್ಟೋದು, ಅದ್ರ ಜೊತೆಗೆ ಬಿಲ್ಡಪ್ ಬೇರೆ. ಅವಳ ಮಾತು ಚೀಪ್ ಅನ್ಸುತ್ತೆ. ಏನೋ ಗೌತಮ್ ಹೆಲ್ಪ್ ತಗೊಂಡು ನಿನ್ನ ತಮ್ಮ ಬಿಸ್ನೆಸ್ ಮಾಡೋದ್ರಿಂದ ನಿಮ್ಮ ಮನೆ ಸ್ವಲ್ಪ ಉದ್ಧಾರ ಆಗಿದೆ. ಅದೆಲ್ಲ ಆಗಿದ್ದು ನಮ್ಮಿಂದ, ಈ ಮನೆಯಿಂದ. ನೀವೇನೂ ದಬ್ಬಾಕಿಲ್ಲ. ಬೇಕಸ್ ನೀನು ಬಂದೆ, ನಿನ್ನ ಹಿಂದೆ ನಿನ್ನ ತಂಗಿ ಬಂದ್ಲು, ಸಾಲದು ಅಂತ ನನ್ನ ಮಗಳನ್ನ ಆ ಮನೆ ಸೊಸೆ ಮಾಡ್ಕೊಂಡ್ರಿ.